ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಎಸ್ ಇಂದ ಮತ್ತೊಂದು ಹೊಸ ಅಧಿಸೂಚನೆ ಈಗ ಪ್ರಕಟಗೊಂಡಿದೆ. ಈಗಾಗಲೇ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೆ ನಾನು. SSC GD 2025 ಒಂದು ನೋಟಿಫಿಕೇಶನ್ ಈಗ ರಿಲೀಸನ್ನು ಮಾಡಿದ್ದಾರೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಒಂದು ಸ್ಟಾರ್ಟ್ ಡೇಟ್ ಆಗಿರ್ಬೋದು, ಒಂದು ಎಂಡ್ ಡೇಟ್ ಮತ್ತು ಇದಕ್ಕೆ ಏಜ್ ಲಿಮಿಟ್ ಆಗಿರ್ಬೋದು, ಟೋಟಲ್ ಆಗಿ ಎಷ್ಟು ಪೋಸ್ಟ್ಗಳನ್ನು ಇಲ್ಲಿ ಕರೆಯಲಾಗಿದೆ ಮತ್ತು ಯಾವೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ಕೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ, ಬೇಗ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ. ಬನ್ನಿ, SSCಯಿಂದ ಈಗ ಒಂದು ಹೊಸ ಅಧಿಸೂಚನೆ ಈಗ ಪ್ರಕಟಗೊಂಡಿದೆ. ಇವತ್ತೇ ಈ ಒಂದು ನೋಟಿಸ್ನ ಅವರು ರಿಲೀಸನ್ನು ಮಾಡಿದ್ದಾರೆ. ಏನೇನೋ ಒಂದು ನೋಟಿಫಿಕೇಷನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ಕಾನ್ಸ್ಟೇಬಲ್ GD ಆಗಿರುವ ಇಲ್ಲಿ SSF ಮತ್ತು ಇನ್ನಿತರ ಏನು CSF ಆಗಿರ್ಬೋದು, RRB ಆಗಿರ್ಬೋದು, BSF ಆಗಿರ್ಬೋದು, ಇನ್ನಿತರ ಪೋಸ್ಟ್ಗಳಿರ್ತವೆ. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅವರು ನೋಟಿಫಿಕೇಷನ್ ಹೊರಡಿಸಲಾಗಿದೆ. ನೋಡಿ, ಈ ಒಂದು ಹುದ್ದೆಗೆ ಏನೊಂದು SSC GDಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಯಾವಾಗ ಸ್ಟಾರ್ಟಪ್ಪ ಅಂತಂದರೆ 5/9/2024 14/10/2024 ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಇಷ್ಟು ಡೇಟ್ ಒಳಗೆ ನೀವು ಅಪ್ಲಿಕೇಶನ್ ಫಾರ್ಮ್ನ ಇಲ್ಲಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ನೋಡಿ, ಲಾಸ್ಟ್ ಡೇಟ್ ಟೈಮ್ ಫಾರ್ಮ್ ರಿಸಿಪ್ಟಿ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ 14/4/2024 ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೀಡಿರ್ತಾರೆ. ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಪೇಮೆಂಟ್, ಅಂದರೆ ಇದಕ್ಕೆ ಪೇಮೆಂಟ್ ಇರುತ್ತಲ್ಲ, ಆ ಪೇಮೆಂಟ್ ಮಾಡೋ ಕೊನೆಯ ದಿನಾಂಕ 15/10/2024. ಅಂದರೆ ಒಂದು ದಿನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಅಷ್ಟರೊಳಗೆ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಒಂದು ನೋಡೋದಾದರೆ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಅರ್ಜಿ ಸಲ್ಲಿಸಿರ್ತೀರ, ಏನಾದರೂ ನಿಮಗೆ ಮಿಸ್ಟೇಕ್ಸ್ ಆಗಿದ್ದರೆ ನೀವು ಮಿಸ್ಟೇಕ್ಸ್ನಲ್ಲಿ ಕರೆಕ್ಷನ್ ಮಾಡ್ಕೊಳ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಅಲ್ಲಿ 3 days ಒಂದು ಕರೆಕ್ಷನ್ ಮಾಡ್ಕೊಳ್ಳೋ ಅವಕಾಶವನ್ನು ಕೊಟ್ಟಿರ್ತಾರೆ. ಅದೊಂದು ಚಾರ್ಜಸ್ ಜೊತೆಗೆ ನೀವು 5/11/2024 7/11/2024 ನಿಮ್ದು ಏನಾದರೂ ಫಾರ್ಮ್ ಎಡಿಟ್ ಮಾಡ್ಕೋಬೇಕಂದ್ರೆ, ಕರೆಕ್ಷನ್ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಬೋದು. ಈ ಡೇಟ್ನೊಳಗೆ ನಿಮಗೆ ಅವರು ಕರೆಕ್ಷನ್ ಮಾಡ್ಕೋಕ್ಕೆ ಟೈಮನ್ನು ನೀಡಿರ್ತಾರೆ. ನೋಡಿ, ಒಂದು ಶೆಡ್ಯೂಲ್ ಮಾಡಿರ್ತಾರೆ ನಿಮಗೆ ಒಂದು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನು ಜನವರಿ ಮತ್ತು ಫೆಬ್ರವರಿ 2025 ನಿಮಗೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನ್ ಅವರು ಕಂಪಲ್ಸರಿಯಾಗಿ ತೊಗೊಳ್ತಾರೆ. ಈ ಒಂದು ಡೇಟ್ಗೆ ನಿಮಗೆ ಇಲ್ಲಿ ಎಕ್ಸಾಮಿನೇಷನ್ SSCU GDದು ಇಲ್ಲಿ ಒಂದು ನಡೆಯುತ್ತೆ. ಇದಾದ ತಕ್ಷಣ ಒಂದು ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಸ್ಯಾಲ್ರಿ ಯಾವ ರೀತಿಯಾಗಿದೆ ನೋಡ್ಕೋಣ. ನೋಡಿರಿ, ನಿಮಗೆ ಸ್ಯಾಲ್ರಿ ಬೇಸಿಕ್ 18,000ದಿಂದ 56,000ವರೆಗೆ ನಿಮಗೆ ಇಲ್ಲಿ ಬೇಸಿಕ್ ಸ್ಯಾಲ್ರಿಯನ್ನು ನೀಡ್ತಾರೆ. ಮತ್ತು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ವೇಕೆನ್ಸಿಯನ್ನು ಯಾವ ರೀತಿಯಾಗಿ ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ ಅಂತ ನೋಡೋದಾದರೆ, ನೋಡಿ, ಟೋಟಲ್ ಆಗಿ ನಿಮಗೆ 39,481 ವೇಕೆನ್ಸಿಯನ್ನು ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ. ಇಲ್ಲಿ ಮೇಲ್ ಮತ್ತು ಫಿಮೇಲ್ ಅವರಿಗೆ ರಿಸರ್ವೇಷನ್ ಮೂಲಕ ಇಲ್ಲಿ ಹಂಚಿಕೆಯನ್ನು ಮಾಡಿರ್ತಾರೆ. 3,869 ಹುದ್ದೆಗಳು ಫಿಮೇಲ್ ಕ್ಯಾಂಡಿಡೇಟ್ಗಿದ್ದರೆ 35,612 ಹುದ್ದೆಗಳು ಒಂದು ಮೇಲ್ ಕ್ಯಾಂಡಿಡೇಟ್ವರಿಗೆ ಇಲ್ಲಿ ರಿಸರ್ವ್ ಮಾಡಿರ್ತಾರೆ. ಮತ್ತು ನಿಮಗೆ ಇಲ್ಲಿ ರಿಸರ್ವೇಷನ್ ಮೂಲಕ ಏನು ಕ್ಯಾಟಗರಿ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಸೀಟ್ಗಳನ್ನ ಹಂಚಿಕೆಯನ್ನು ಮಾಡಿರ್ತಾರೆ. ನೀವು ನೋಡ್ಕೋಬೋದು ಯಾವ ಹುದ್ದೆ ಇದಾವಂತ. PSF ಆಗಿರ್ಬೋದು, CSF, CRPF, SSB, ITBP ಇನ್ನಿತರ ಈ ರೀತಿಯಾಗಿ ಪೋಸ್ಟ್ ಇರ್ತವೆ. ನೀವು ಈ ಫೋರ್ಸ್ಗೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಫಾರ್ಮ್ನಾಗ ಪ್ರಿಫರೆನ್ಸನ್ನು ನೀಡಿ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ನೋಡಿ, ಇದಾದ ತಕ್ಷಣ ನೆಕ್ಸ್ಟ್ ಒಂದು ನೋಡೋದಾದರೆ, ನಿಮಗೆ ಇದಕ್ಕೂ ಏಜ್ ಲಿಮಿಟ್ ಯಾವ ರೀತಿಯಾಗಿ ನೀಡಿದ್ದಾರೆ ಅಂದರೆ, ನಿಮಗೆ ಮಿನಿಮಮ್ 18 ಇಯರ್ಸಿಂದ 23 ಇಯರ್ಸ್ ಒಳಗಿದ್ದವರಿಗೆ ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮಗೆ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಷನ್ನು ನೀವು ತೊಗೊಳ್ಬೋದು. ಅಂದರೆ SC ST ಕೆಟಗರಿಗೆ 5 years ಏಜ್ ರಿಲ್ಯಾಕ್ಷನ್ ತೊಗೊಳ್ಬೋದು. OBC ಕೆಟಗರಿಗೂ 3 years ಏಜ್ ರಿಲ್ಯಾಕ್ಷನ್ ತೊಗೊಳ್ಬೋದು. ಅಂದರೆ ನಿಮಗೆ ಈಗ ಏಜ್ ಲಿಮಿಟನ್ನು ಕಡಿಮೆ ಮಾಡಿದ್ದಾರೆ. 80 ಇಯರ್ಸಿಂದ 23 ಇಯರ್ಸ್ ಒಳಗಿದ್ದವರಿಗೆ ಮಾತ್ರ ಎಲಿಜಿಬಲ್ ಮಾಡಿದ್ದಾರೆ. ಇದಕ್ಕೆ ಇದರ ಮೇಲೆ ಏನಾದರೂ ಏಜ್ ಇದ್ದರೆ ನೀವು ಕ್ಯಾಟಗರಿಯಲ್ಲಿ ಒಂದು ಏಜ್ ರಿಲ್ಯಾಕ್ಷನ್ನ ಪಡೆದುಕೊಳ್ಬೋದು. ನೋಡಿ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂತ ನೋಡ್ಕೋಣ. ನೋಡಿ, ನಿಮಗೆ ಕ್ವಾಲಿಫಿಕೇಷನ್ ಮೆಟ್ರಿಕ್ಯುಲೇಷನ್ ಅಥವಾ ಒಂದು 10th ಕ್ಲಾಸನ್ನು ನೀವು ಕಂಪ್ಲೀಟನ್ನು ಮಾಡಿದರೆ, ಜಸ್ಟ್ ಪಾಸ್ ಆದರೆ, ಒಂದು SSLCಯನ್ನು ಕಂಪ್ಲೀಟನ್ನು ಮಾಡಿದರೆ ಈ ಹುದ್ದೆಗೆ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಏನೋ ಒಂದು SLC ಕಂಪ್ಲೀಟ್ ಮಾಡಿದ ಈ ಹುದ್ದೆಗೆ ಅರ್ಜಿಯನ್ನು ನೀವು ಇಲ್ಲಿ ಸಲ್ಲಿಸಬಹುದು. ನೋಡಿ, ಹೌ ಟು ಅಪ್ಲೈ ಅಂದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ, ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಒಂದು SSC.government.in ಒಂದು ವೆಬ್ಸೈಟ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿ ಒಂದು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಟ್ ಮಾಡಬೇಕಾಗತ್ತೆ. ನಾನು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ನೋಡಿ, ನೆಕ್ಸ್ಟು ಒಂದು ಅಪ್ಲಿಕೇಶನ್ ಫೀಸ್ ಯಾವ ರೀತಿಯಾಗಿದೆ ಅಂತ ನೋಡ್ಕೋಣ. ಆಲ್ ಕ್ಯಾಂಡಿಡೇಟ್ 100 ರೂಪೀಸ್ನ ಪೇ ಮಾಡಬೇಕು. ಅದರ ಜೊತೆಗೆ SC ಮತ್ತು ST ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿಯಲ್ಲಿ ಪೇಮೆಂಟ್ ಇರೋದಿಲ್ಲ, ಅವರಿಗೆ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ನಾಟ್ ಎಲಿಜಿಬಲ್ ಫಾರ್
ಪೇಮೆಂಟ್ ಅಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಎಲಿಜಿಬಲ್ ಆಗಿರೋದಿಲ್ಲ. ಏನು ಒಂದು OBC ಕ್ಯಾಟಗರಿ ಮತ್ತು ಜನರಲ್ ಮೆರಿಟ್ ಏನು ಅಭ್ಯರ್ಥಿಗಳಿರ್ತಲ್ಲ ಅಂಥ ಅಭ್ಯರ್ಥಿಗಳು ಮಾತ್ರ 100 ರೂಪೀಸ್ನ ಪೇ ಮಾಡಬೇಕು. SC ST ಎಕ್ಸ್ ಸರ್ವಿಸ್ಮ್ಯಾನ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿಯಲ್ಲಿ ಪೇಮೆಂಟ್ ಅವಕಾಶ ಇರೋದಿಲ್ಲ. ಅವ್ರಿಗೆ ಫ್ರೀ ಅಂದರೆ ಪೇಮೆಂಟ್ ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಅಂತ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಈಗಾಗಲೇ ನಾನು ಮಾಹಿತಿಯನ್ನು ತಿಳಿಸಿದೆ. ಏನೋ ಒಂದು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡ್ತಿರಲ್ಲ, ಆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ತಕ್ಷಣ ಏನಾದರೂ ನಿಮಗೆ ಮಿಸ್ಟೇಕ್ಸ್ಗಳಾಗಿದ್ದರೆ ಎಡಿಟ್ ಕರೆಕ್ಷನ್ ಮಾಡೋಕ್ಕೆ ಅವರು ಟೈಮಿಂಗ್ ಕೊಟ್ಟಿರ್ತಾರೆ. ವಿಂಡೋ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಈ ಡೇಟಿಂದ ಈ ಡೇಟ್ ಒಳಗೆ ನೀವು ಒಂದು ಕರೆಕ್ಷನ್ ಮಾಡ್ಕೊಳ್ಬೋದು. ಏನೇನೋ ಒಂದು ಮಿಸ್ಟೇಕ್ಸ್ ಆಗಿರ್ತವೆ ಅದನ್ನು ನೀವು ಇಲ್ಲಿ ಆರಾಮಾಗಿ ಒಂದು ಕರೆಕ್ಷನ್ ಮಾಡಲು ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ ಅಂದರೆ ನೀವು ಏನು ಈಗ ಅಪ್ಲಿಕೇಶನ್ ಹಾಕಿರ್ತೀರ, ಒಂದು ಸೆಂಟರ್ ಪ್ರಿಫರೆನ್ಸ್ ಆಗಿ ನೀಡಬೇಕಾಗತ್ತೆ. ಯಾವ ಒಂದು ಜೂನಲ್ಲಿ ಯಾವ್ಯಾವ ಇಲ್ಲಿ ಸಿಟೀಸ್ಗಳು ಇದ್ದಾವೆ ಒಂದು ಎಕ್ಸಾಮಿನೇಷನ್ಗೆ ನೋಡೋದಾದರೆ ನಮ್ಮದು ಕರ್ನಾಟಕದ್ದು ನಾವೀಗ ಇಲ್ಲಿ ನೋಡ್ಕೋಣ. ನೋಡಿ, ನಮ್ಮದು ಕರ್ನಾಟಕ ಕೇರಳ ರೀಸನ್ ಬರುತ್ತೆ. ಇಲ್ಲಿ ನಮ್ಮದು ಕರ್ನಾಟಕ ಕೇರಳ ರೀಸನಲ್ಲಿ ಬೆಂಗಳೂರು ಆಗಿರ್ಬೋದು, ಬೆಳಗಾವಿ, ಕಲಬುರಗಿ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹುಬ್ಬಳ್ಳಿ ಮತ್ತು ಉಡುಪಿ ಇಷ್ಟು ನಮಗೆ ಇಲ್ಲಿ ಡಿಸ್ಟ್ರಿಕ್ಟ್ನ ಕೊಟ್ಟಿರ್ತಾರೆ. ಈ ಡಿಸ್ಟ್ರಿಕ್ಟ್ಗಳಲ್ಲಿ ನೀವು ಪ್ರಿಫರೆನ್ಸ್ ಆಗಿ ನೀಡಬೇಕು. ಆ ಪ್ರಕಾರ ಅವರು ಒಂದು ಎಕ್ಸಾಮಿನೇಷನ್ ನಿಮಗೆ ಪ್ರಿಫರೆನ್ಸ್ನ ಕೊಡ್ತಾರೆ. ಆ ವೆನ್ಯೂ ಪ್ರಕಾರ ನೀವು ಶಿಫ್ಟ್ ವೈಸ್ ಒಂದು ಎಕ್ಸಾಮಿನೇಷನಲ್ಲಿ ಅಟೆಂಡ್ ಆಗಬೇಕಾಗುತ್ತೆ. ನಮ್ಮದು ಕರ್ನಾಟಕ ಕೇರಳ ರೀಸನ್ ಈ ರೀತಿಯಾಗಿ ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ಗಳು ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೋಡಿ, ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನ್ ಅಂದರೆ ನಿಮಗೆ ಇಲ್ಲಿ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಇರುತ್ತೆ. ಅದು ಯಾವ ರೀತಿ ಸಬ್ಜೆಕ್ಟ್ ಇರುತ್ತೆ ಮತ್ತು ಎಷ್ಟು ಕ್ವಶನ್ಸ್ಗಳಿರ್ತವೆ ಅಂತ ನೋಡೋಣ. ನೋಡಿ, ನಿಮಗೆ ಇಲ್ಲಿ 4 ಪಾರ್ಟ್ ಪ್ರಕಾರ ನಿಮಗೆ ಇಲ್ಲಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನಿಮಗೆ ಸಬ್ಜೆಕ್ಟ್ ನೋಡ್ಬೋದು, ರೀಸನಿಂಗ್ ಆಗಿರ್ಬೋದು, ಒಂದು GK ಜನರಲ್ ನಾಲೆಜ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಬೇಸಿಕ್ ಇಂಗ್ಲೀಷ್ ಆಗಿರ್ಬೋದು, ಇಷ್ಟು 4 ಪಾರ್ಟ್ ಮೂಲಕ ನಿಮಗೆ ಸಬ್ಜೆಕ್ಟ್ ಮಾಡಿದ್ದಾರೆ. ನಿಮಗೆ ಟೋಟಲಾಗಿ 20 ಕ್ವಶನ್ಸ್ ಬರ್ತವೆ ಪ್ರತಿಯೊಂದು ಸಬ್ಜೆಕ್ಟು. ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ 40 ಮಾರ್ಕ್ಸ್ ಬರುತ್ತೆ. ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ನಿಮಗೆ 60 ಮಿನಿಟ್ಸ್ ಇಲ್ಲಿ ಟೈಮಿಂಗ್ ಕೊಟ್ಟಿರ್ತಾರೆ. ಅಷ್ಟರಲ್ಲಿ ನೀವು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕಾಗತ್ತೆ. ಈಗಾಗಲೇ ಒಂದು ಕನ್ನಡದಲ್ಲಿ ಈ ಎಕ್ಸಾಮಿನೇಷನ್ ನೀವು ಬರೀಬೋದು. ಅಲ್ಲಿ ಏನೋ ಅಪ್ಲಿಕೇಶನ್ ಆಗ್ತಿರ್ತೀರಲ್ಲ ಅಲ್ಲಿ ನೀವು ಕನ್ನಡ ಎಕ್ಸಾಮಿನೇಷನ್ ಬರೀತಂತ ಪ್ರಿಫರೆನ್ಸ್ ನೀಡಬೇಕಾಗತ್ತೆ. ಇದಿಲ್ಲಿ ನಿಮಗೆ ಕನ್ನಡದಲ್ಲಿ ನೀವು ಎಕ್ಸಾಮಿನೇಷನ್ ಬರಲು ಅವಕಾಶವನ್ನು ಕೊಟ್ಟಿರ್ತಾರೆ. ಅದರ ಜೊತೆಗೆ ಈ ಹುದ್ದೆಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಒಂದು ತಪ್ಪಿದರೆ ನಿಮಗೆ 0.25 ಮಾರ್ಕ್ಸು ಇಲ್ಲಿ ನೆಗೆಟಿವ್ ಆಗಿ ಅಲ್ಲಿ ಹೋಗುತ್ತೆ. ನೋಡಿ, ಫಿಸಿಕಲ್ ಪಾಸ್ ಆದ ತಕ್ಷಣ ನಿಮಗೆ ಒಂದು PET ಇರುತ್ತೆ, ಅಂದರೆ ಫಿಸಿಕಲಿ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಈ ಫಿಸಿಕಲಲ್ಲಿ ಏನೇನು ಇದೆ ಅಂತ ನೋಡ್ಕೋಣ. ನಿಮಗೆ ಇಲ್ಲಿ ರನ್ನಿಂಗ್ ರೇಸ್ ಇರುತ್ತೆ. ಇಲ್ಲಿ ಮೇಲ್ ಕ್ಯಾಂಡಿಡೇಟ್ದವ್ರು 5 ಕಿಲೋಮೀಟರ್ 24 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡಬೇಕು. ಮತ್ತು ಫಿಮೇಲ್ ಕ್ಯಾಂಡಿಡೇಟ್ದವ್ರಿಗೆ 1.6 ಕಿಲೋಮೀಟರ್ 8 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡಬೇಕಾಗತ್ತೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಇನ್ಫಾರ್ಮೇಷನ್ ಇದೆ. ಇದು ಕೆಳಗೆ ನೀಡಿದಾರಲ್ಲ ಈ ಮಾಹಿತಿ ಒಂದು ಲಡಾಖ್ ಸ್ಟೇಟ್ಗೆ ಆಗಿರುತ್ತೆ. ಇದು ಇಲ್ಲಿ ಮೇಲಿರೋದು ಪ್ರತಿಯೊಂದು ಸ್ಟೇಟ್ಗೆ ಆಗಿರುತ್ತೆ. ಇಷ್ಟು ನೀವು ಒಂದು ಫಿಸಿಕಲ್ ಎಫಿಷಿಯನ್ಸಿ ಹೊಂದಿರಬೇಕಾಗತ್ತೆ. ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಯಾವ ರೀತಿಯಾಗಿದೆ ಅಂದರೆ ಪ್ರತಿಯೊಬ್ಬರು ಮೇಲ್ ಕ್ಯಾಂಡಿಡೇಟ್ 170 ಸೆಂಟಿಮೀಟರ್ ಹೈಟ್ ಇರಬೇಕು, ಫಿಮೇಲ್ 157 ಇರಬೇಕು. ಇದರಲ್ಲಿ ನಿಮಗೆ ST ಅಭ್ಯರ್ಥಿಗಳಿಗೆ ಮಾತ್ರ ರಿಸರ್ವೇಷನ್ ನೀಡಿರ್ತಾರೆ. ಆಲ್ ಕ್ಯಾಂಡಿಡೇಟ್ ಶೆಡ್ಯೂಲ್ ಟ್ರೈಬ್ಸ್ ಅಭ್ಯರ್ಥಿಗಳು 162.5 ಸೆಂಟಿಮೀಟರ್ ಹೈಟ್ ಇದ್ದರೆ ಮುಗಿತು ಮೇಲ್ ಅಭ್ಯರ್ಥಿಗಳು, ಮತ್ತು ಫಿಮೇಲ್ 150 ಇದ್ದರೆ ಇಲ್ಲಿ ಒಂದು ಫಿಸಿಕಲ್ ಸ್ಟ್ಯಾಂಡ್ ಟೆಸ್ಟ್ಗೆ ಈ ರೀತಿಯಾಗಿ ಒಂದು ಹೈಟು ಈ ರೀತಿಯಾಗಿರುತ್ತೆ. ಮತ್ತು ಚೆಸ್ಟ್ ನೋಡೋದಾದರೆ ಆಲ್ ಅಭ್ಯರ್ಥಿಗಳು ಅಂದರೆ ಆಲ್ ಕ್ಯಾಂಡಿಡೇಟ್ಸ್ಗಳಿಗೆ 80 ಸೆಂಟಿಮೀಟರ್ಸ್ ಇರಬೇಕಾಗುತ್ತೆ. ಚೆಸ್ಟ್ 5 ಸೆಂಟಿಮೀಟರ್ ಎಕ್ಸ್ಪೆನ್ಸ್ನೇ ಮಾಡಬೇಕು. ಮತ್ತು ST ಅಭ್ಯರ್ಥಿಗಳಿಗೆ 76 ಒಂದು ಸೆಂಟಿಮೀಟರ್ಸ್ ಇರಬೇಕಾಗುತ್ತೆ. 5 ಎಕ್ಸ್ಪೆನ್ಸಿವ್ ಮಾಡಬೇಕಾಗುತ್ತೆ ಒಂದು ಚೆಸ್ಟ್ನಲ್ಲಿ. ಈ ರೀತಿಯಾಗಿ ಇಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ ST ಅಭ್ಯರ್ಥಿಗಳಿಗೆ. ಇದಾದ ತಕ್ಷಣ ಒಂದು ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಲಾಸ್ಟು ಕೊನೆಯದಾಗಿ ನಿಮಗೆ ಒಂದು ಫೈನಲ್ ಮೆರಿಟ್ ಲಿಸ್ಟನ್ನು ಅವರು ಬಿಡುಗಡೆ ಮಾಡ್ತಾರೆ. ನೋಡಿ, ಈ ರೀತಿಯಾಗಿ ಒಂದು SSC GD ಮತ್ತೊಂದು ನೋಟಿಫಿಕೇಷನ್ ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ. ಯಾರು ಇದಕ್ಕೆ ಎಲಿಜಿಬಲ್ ಇದ್ದರೆ ಪ್ರತಿಯೊಬ್ಬರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ನಾನು ನೆಕ್ಸ್ಟ್ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಮಾಹಿತಿಯನ್ನು ತಿಳಿಸ್ತೀನಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.